ಹಲೋ ನಮಸ್ಕಾರ. ಅಭಿಮನ್ಯು ಬಂದೇ ಬರುತ್ತೆ, ಬರಬೇಕು. ಇದು ನಾವೇಳೋದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಜನರ ಒಂದು ಆಸೆ ಮತ್ತೆ ಬೇಡಿಕೆ ಆಗಿರುತ್ತೆ. ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಭಿಮನ್ಯುನ ಈ ವರ್ಷ ಏನು ಲಿಸ್ಟ್ ನಿಂದ ಕೈ ಬಿಟ್ಟಿದ್ದಾರೆ. ಬಟ್ ಇಟ್ಸ್ ಓಕೆ, ಲಿಸ್ಟ್ ನಿಂದ ಕೈ ಬಿಟ್ಟರು ಸಹ ಜನರ ಒಂದು ಪ್ರೀತಿಯಿಂದಾಗಿ ಈಗ ಏನು ಇಲಾಖೆಯವರು ಸಹ ಬಹಳನೇ ಡಿಸ್ಕಷನ್ ಸಹ ಮಾಡ್ತಿದ್ದಾರೆ ಅಂದ್ರೆ ಇದೇ ಕುರಿತಾಗಿ. ಅಂದ್ರೆ ಅಭಿಮನ್ಯುಗೆ ಬೀಳ್ಕೊಡುಗೆ ಯಾಕೆ ಕೊಟ್ಟಿಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಮಾಡಲೇಬೇಕಾಗುತ್ತೆ, ಯಾಕೆಂದ್ರೆ ಇದು ಸಾಮಾನ್ಯವಾದಂತ ಹಾನಿ ಅಲ್ಲ. ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಅನ್ಸ್ಕೊಂಡಿರುವಂತ ಒಂದು ಆನೆ ಆಗಿರುತ್ತೆ. ಅದುವೇ ಅಭಿಮನ್ಯು. AK-47 ಅಂತ ಡಾಕ್ಟರ್ ಚಿಟಿಯಪ್ಪನವರು ಸುಮ್ಮನೆ ಇಟ್ಟಿಲ್ಲ ಹೆಸರನ್ನ. ಯಾಕೆಂದ್ರೆ ಹಿರಿಯ ಅಧಿಕಾರಿಗಳಿಗೆ, ಅಭಿಮನ್ಯು ಜೊತೆ ಕೆಲಸ ಮಾಡಿದಂತ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ಗೊತ್ತು, ಅಭಿಮನ್ಯು ಇದ್ರೆ ಅಲ್ಲೊಂದು ಸ್ಟ್ರೆಂತ್, ಇಲಾಖೆಗೆ ಒಂದು ಧೈರ್ಯ. ಅಭಿಮನ್ಯು ಮೇಲೆ ಕುತ್ಕೊಂಡು ಹೋದ್ರೆ ಕಾರ್ಯಾಚರಣೆಗೆ ವಾಪಸ್ ಬರ್ತೀವಿ ಅನ್ನುವಂತ ಒಂದು ಧೈರ್ಯ ಅವರ ಬಾಯಿಂದನೇ ನೀವು ಕೇಳಿರ್ತೀರಾ, ನೋಡಿರ್ತೀರಾ ವಿಡಿಯೋಗಳನ್ನೆಲ್ಲ. ಸೊ ಅಭಿಮನ್ಯು ಅಷ್ಟು ಇಂಪಾರ್ಟೆಂಟ್ ಆಗಿದ್ದ ಇಲಾಖೆಗೆ. ಸುಮಾರು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿದಂತ ಆನೆ ಈಗ 60 ವರ್ಷ ಆಗಿರುವಂತ ಕಾರಣ ರಿಟೈರ್ಮೆಂಟ್ ಅನ್ನ ಕೊಟ್ಟಿದಾರಂತೆ. ಓಕೆ, ರಿಟೈರ್ಮೆಂಟ್ ಅನ್ನ ಕೊಡ್ಲಿ, ಬಟ್ ಯಾವ ರೀತಿ ರಿಟೈರ್ಮೆಂಟ್ ಕೊಡಬೇಕು ಅಂದ್ರೆ ದೊಡ್ಡ ಸನ್ಮಾನ ಆಗಿರ್ಬೋದು, ಬೀಳ್ಕೊಡುಗೆ ಸಮಾರಂಭವನ್ನ ಮಾಡ್ಲೇಬೇಕಾಗುತ್ತೆ. ಮಾವುತ ಕುಟುಂಬದವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸನ್ಮಾನ ಮಾಡ್ಲೇಬೇಕು. ಯಾಕಂದ್ರೆ ಇಲಾಖೆಗೆ ಇಷ್ಟು ವರ್ಷ ಶ್ರಮಿಸಿದ್ದಾರೆ. ಅಭಿಮನ್ಯು ಮುಂಚೆ ಯಾವ ಒಂದು ಸಾಮಾನ್ಯವಾದಂತ ಆನೆ ಆಗಿತ್ತು, ಈ ತರ ಏನು ಫೇಮಸ್ ಇರಲಿಲ್ಲ. ಆಗಿಂದ ಕೂಡ ಎಂದಿನಂತೆ ಕೆಲಸವನ್ನ ಮಾಡ್ಕೊ ಬಂದಿದ್ದ. ಆಮೇಲೆ ಆತನಿಗೆ ಹೆಸರು ಸಹ ಬಂದಿದ್ದು, ದಸರಾದಲ್ಲಿ ಭಾಗಿಯಾಗೋಕೆ ಶುರುವಾಗಿದ್ದು, ಕಾರ್ಯಾಚರಣೆಯಲ್ಲಿ ಆತನನ್ನ ಕೂಡ ಬಳಸ್ಕೊಂಡಿದ್ದು, ಇದೆಲ್ಲವೂ ಕೂಡ ನೀವು ಸ್ಟೋರಿಯನ್ನ ನೋಡ್ಕೊ ಬಂದಿದ್ದೀರಾ. ಬಹಳನೇ ಒಂದು ರೋಚಕ ಅಭಿಮನ್ಯು ಸ್ಟೋರಿ. ಯಾಕಂದ್ರೆ ಅಭಿಮನ್ಯುನ ಏನು ಮಾರ್ಬೇಕು ಅಂದ್ರೆ ಟಿಬ್ಬರ್ ಮರ್ಚೆಂಟ್ ಅವರು ತಗೊಳಕ್ಕೆ ಅಂತ ಹೊರಟಿದ್ರಂತೆ ಅಭಿಮನ್ಯುನ. ಬೇರೆ ಒಂದು ಕಡೆಗೆ ಮಾರಕ್ಕೆ ಅಂತ, ಮಾರಾಟಕ್ಕೆ ಅಂತ ಕೂಡ ಮುಂದಾಗ್ಬಿಟ್ಟಿತ್ತು. ಆದ್ರೆ ಅಭಿಮನ್ಯುನ ಉಳಿಸ್ಕೊಂಡಿದೆ ಈ ಡಾಕ್ಟರ್ ಚಿಟ್ಟಿಯಪ್ಪ ಅನ್ನುವಂಥವ್ರು, ಫೇಮಸ್ ಡಾಕ್ಟರ್, ಇವರು ವೆಟರ್ನರಿ ಡಾಕ್ಟರ್. ಸೊ ಅಭಿಮನ್ಯು ಇವತ್ತು ಲೆಜೆಂಡ್ ಆಗಿದೆ. ಅಭಿಮನ್ಯು ಇಷ್ಟು ಹೆಸರು ಮಾಡಿದೆ ಅಂದ್ರೆ ಒಂದು ಮುಖ್ಯ ಕಾರಣ ಅಂದ್ರೆ ಡಾಕ್ಟರ್ ಚಿಟ್ಟಿಯಪ್ಪ ಅವ್ರಿಗೂ ಕೂಡ ಸಲ್ಲಿಸಬೇಕಾಗುತ್ತೆ. ಬಹಳನೇ ಒಂದು ಒಳ್ಳೆ ಕೆಲಸ ಮಾಡಿದ್ರ ಒಂದು ಟೈಮ್ನಲ್ಲಿ ಅವರೊಂದು ತೆಗೆದುಕೊಂಡಂತ ಒಂದು ಡಿಸಿಷನ್ ಇಂದ ಇವತ್ತು ಏಷ್ಯಾದಲ್ಲೇ ನಂಬರ್ 1 ಆನೆಯಾಗಿರುವಂತದ್ದು ನಮ್ಮ ಅಭಿಮನ್ಯುಗೆ. ಈಗ ಈ ಸತಿ ದಸರಾಗೆ ಬರಬೇಕು ಅಂತ ಅನೇಕರು ಏನು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದಾರಲ್ಲ, ಎಲ್ಲಾ ಒಂದು ಪ್ಲಾಟ್ಫಾರ್ಮ್ ನಲ್ಲೂ ಸಹ ಅಭಿಮನ್ಯುದೇ ಸುದ್ದಿ ಆಗಿದೆ. ಎಲ್ಲರೂ ಕೂಡ ಅದೇ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಇನ್ನ ಮಾಹಿತಿಯ ಪ್ರಕಾರ ಅಭಿಮನ್ಯುಗೆ ಬೀಳ್ಕೊಡುಗೆ ಸಮಾರಂಭ ಒಂದು ಮಾಡುವಂತ ಒಂದು ಪ್ಲಾನ್ ನಲ್ಲಿ ಇದ್ದಾರಂತೆ, ನಡೆಯುತ್ತಂತೆ, ಅರಮನೆಯಲ್ಲೇ ನಡೆಯುತ್ತಂತೆ. ಅದು ಯಾವಾಗ ಅಂದ್ರೆ 28ನೇ ತಾರೀಕು ಬಹುಶಃ ನಡಿಬಹುದು ಅಂತ ಕೂಡ ಒಂದು ಮಾಹಿತಿ. ಯಾಕಂದ್ರೆ ಈಗ ನ್ಯೂಸ್ ನಲ್ಲೂ ಸಹ ಬರ್ತಾ ಇದೆ. ಖಚಿತ ಮಾಹಿತಿ ಅಲ್ಲದೆ ಇದ್ರು, ಅಫಿಷಿಯಲ್ ಆಗಿ ಇನ್ನು ಅನೌನ್ಸ್ ಆಗದೆ ಇದ್ರು ಕೂಡ ಒಂದು ನ್ಯೂಸ್ ನಲ್ಲೂ ಸಹ ಬಂದಿರುವಂತದ್ದು, ಓಡಾಡ್ತಿರುವಂತ ಒಂದು ಸುದ್ದಿ ಅಂದ್ರೆ ಇದ್ದಾರೆ. 28ನೇ ತಾರೀಕು ಅಭಿಮನ್ಯು ಡೈರೆಕ್ಟ್ ಗಜಪಯಣಕ್ಕೆ ಬರೋದಿಲ್ಲ, ಡೈರೆಕ್ಟ್ ಅರಮನೆಗೆ ಬಂದು ಅಲ್ಲಿ ಬೀಳ್ಕೊಡುಗೆ ಸಮಾರಂಭ ನಡೆಯಲಿದೆ ಇಲಾಖೆಯ ವತಿಯಿಂದ, ಜೊತೆಗೆ ಅರಮನೆ ಆಡಳಿತ ವತಿಯಿಂದ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗ್ಬೋದು, ಯಾವ ರೀತಿ ಅರೇಂಜ್ಮೆಂಟ್ಸ್ ನ ಮಾಡ್ತಾರೆ, ಅಭಿಮನ್ಯು ಯಾವ ಒಂದು ದಿವಸ ಬರ್ತಾನೆ ಅಂತ. ಅಭಿಮನ್ಯು ಆಗಮನಕ್ಕೆ ಜನರು ಕಾಯ್ತಾ ಇರೋದು. ಜೊತೆಗೆ ಈಶ್ವರ್ ಖಂಡ್ರೆ ಅವರು ಏನು ಒಂದು ಲೆಟರ್ ಅನ್ನ ಕೊಡ್ತಾರೆ, ಅದು ಕೂಡ ಒಂದು ದೊಡ್ಡ ಇಂಪಾರ್ಟೆಂಟ್ ರೋಲ್ ಅನ್ನ ಸಹ ಪ್ಲೇ ಮಾಡಿದೆ. ನಿಶಾನೆಯಾಗಿ ಅಭಿಮನ್ಯುನ ಸಹ ತಗೊಳ್ಳಿ, ಜೊತೆಗೆ ಬೀಳ್ಕೊಡುಗೆ ಸಮಾರಂಭವನ್ನ ಮಾಡಿ ಅಂತ. ಈ ಹಿಂದೆ ಅವರು ಈಶ್ವರ್ ಖಂಡ್ರೆ ಅವರು ಏನು ಅರಣ್ಯ ಸಚಿವರಾಗಿರುತ್ತಾರೆ, ಅವರಿಗೆ ತುಂಬಾನೇ ಇಷ್ಟ ಈ ಅಭಿಮನ್ಯು ಆಗಿರೋದು, ಬೇರೆ ಬೇರೆ ಆನೆಗಳು. ಮತ್ತೆ ಅರ್ಜುನ ಆನೆಯನ್ನು ಸಹ ಬಹಳಷ್ಟು ಸ್ಮರಿಸುತ್ತಿದ್ರು. ಆಮೇಲೆ ಸ್ಮಾರಕ ಉದ್ಘಾಟನೆ ಮಾಡಿದ್ರು. ಸೊ ಈ ರೀತಿ ಎಲ್ಲ ಕೂಡ ಅವರು ಕೂಡ ಭಾಗಿಯಾಗ್ತಾ ಇದ್ರು. ಈಗ ಒಂದು ಬೇರೆ ಖಾತೆಯಲ್ಲಿ, ಬೇರೆ ಹುದ್ದೆಯಲ್ಲಿ ಇರ್ಬೋದು, ಬಟ್ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಅಭಿಮನ್ಯು ಮೇಲೆ ಬಹಳನೇ ಒಲವು ಇದೆ. ಸೊ ಹೀಗಾಗಿ ಅವರು ಕೂಡ ಈಗಿನ ಅರಣ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರವನ್ನ ಸಹ ಬರೆದಿದ್ರು. ನೋಡ್ಬೇಕು ಮುಂದೆ ಏನೆಲ್ಲ ಆಗುತ್ತೆ, ಯಾವೆಲ್ಲ ಬದಲಾವಣೆಗಳಾಗುತ್ತೆ, ಕಾದು ನೋಡ್ಬೇಕಿದೆ. ಒಟ್ಟಾರೆ ಅಭಿಮನ್ಯು ಬರೋದು ಬಹುತೇಕ ಖಚಿತ ಬಂದೇ ಬರ್ತಾನೆ ಎನ್ನುವಂತ ಒಂದು ನಂಬಿಕೆ ಭರವಸೆಯಲ್ಲಿ ಇವತ್ತಿಗೂ ಕೂಡ ಜನರಿದ್ದಾರೆ. ಸುಮಾರು ಸುದ್ದಿಗಳು ಬಂದೋಯ್ತು ಅಭಿಮನ್ಯುದು ಬರಬೇಕು ಅಂತ. ಎಸ್ ಹೌದು, ಖಂಡಿತ ಬರಬೇಕು. ಅಭಿಮನ್ಯುಗೆ ಬೀಳ್ಕೊಡುಗೆ ರಿಟೈರ್ಮೆಂಟ್ ಸೆರೆಮನಿ ಮಾಡಬೇಕು. ಯಾಕಂದ್ರೆ ತಮಿಳುನಾಡಲ್ಲಿ ಒಂದು ಕಲೀಮ್ ಅಂತ ಆನೆ ಇದೆ, ಅದು ಕೂಡ ಅಷ್ಟೇನೆ 100 ಕಾರ್ಯಾಚರಣೆಯನ್ನ ಮಾಡಿ ಮುಗಿಸ್ತಿರುವಂತ ಒಂದು ಗ್ರೇಟ್ ಲೆಜೆಂಡ್ ಆನೆ. ಅದು ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಸೊ ಆ ಒಂದು ಆನೆಗೆ ಯಾವ ರೀತಿ ತಮಿಳುನಾಡು ಇಲಾಖೆ, ಅರಣ್ಯ ಇಲಾಖೆ ಒಂದು ರಿಟೈರ್ಮೆಂಟ್ ಬೀಳ್ಕೊಡುಗೆ ಸಮಾರಂಭವನ್ನ ಮಾಡುತ್ತೆ ಅಂದ್ರೆ ನಿಜವಾಗ್ಲೂ ಕೂಡ ಸೂಪರ್ ಅನ್ಬೋದು. ಸೊ ಆ ರೀತಿ ಇಲ್ಲಿ ಕರ್ನಾಟಕದಲ್ಲೂ ಸಹ ಈ ಆನೆಗೆ ಮಾಡಬೇಕು. ಅಭಿಮಾನಿಗಳ ಒಂದು ಕೋರಿಕೆಯೂ ಸಹ ಇದಾಗಿರುತ್ತೆ, ಮತ್ತೆ ಇಲಾಖೆಯೂ ಸಹ ಈ ರೀತಿ ಮಾಡಬೇಕಾಗುತ್ತೆ. ಹಾಗೆ ಕಡೆಗಣಿಸಿದ್ರೆ ನಿಜವಾಗ್ಲೂ ಎಲ್ರಿಗೂ ನಿರಾಸೆ ಆಗುತ್ತೆ. ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರುವಂತ ಆನೆ. ಸಾಮಾನ್ಯವಾಗಿ ಜಾಸ್ತಿ ಯಾರು ಆನೆಗಳನ್ನ ಹಚ್ಕೊಂಡಿರುವುದನ್ನ ನೋಡಿಲ್ಲ ಅನ್ಸುತ್ತೆ, ಬಟ್ ಅಭಿಮನ್ಯುನ ಅಷ್ಟೊಂದು ಹಚ್ಕೊಂಡಿದ್ದಾರೆ. ಬಟ್ ಎಲ್ಲಾ ಆನೆಗಳಿಗೂ ಕೂಡ ಇಷ್ಟ.
ಏನು ಈಗ ಮೈಸೂರು ದಸರಾಗೆ ತಾಲೀಮ್ನಲ್ಲಿ ಏನು ಆನೆಗಳು ಭಾಗಿಯಾಗ್ತವಲ್ಲ, ಪ್ರತಿಯೊಂದು ಆನೆಗಳ ಹೆಸರನ್ನು ಕೂಡ ಜನರು ತಿಳ್ಕೊಂಡಿರ್ತಾರೆ. ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಇಷ್ಟ ಆನೆಗಳು ಅಂದ್ರೆ. ಸೊ ಹೀಗಾಗಿ ಆನೆಗಳ ಮೇಲೆ ವಿಶೇಷವಾದಂತಹ ಪ್ರೀತಿ ಒಲವು ಜನರು ಕೂಡ ಇಟ್ಕೊಂಡಿದ್ದಾರೆ. ಸೊ ಅಭಿಮನ್ಯು ಬರ್ಲಿ, ಆತನಿಗೂ ಕೂಡ ಒಂದು ಸನ್ಮಾನ ಮಾಡ್ಲಿ, ಮತ್ತೆ ತಾಲೀಮ್ನಲ್ಲಿ ನಿಶಾನೆಯನ್ನಾಗಿ ಭಾಗವಹಿಸುವಂತ ಒಂದು ಅವಕಾಶ ಸಿಗುತ್ತಲ್ವೋ ಗೊತ್ತಿಲ್ಲ, ಬಟ್ ಸನ್ಮಾನ ಅಂತೂ ಆಗ್ಲೇಬೇಕು ಅಂತ ಜನರು ಕೂಡ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ. ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ.